36,000 ಕೊಡಬೇಕು ಒಬ್ಬ ವರ್ಗದ ನೌಕರಿಗೆ ಕೇಳಿದೆ. ಅದನ್ನು ಕೂಡ ತಕ್ಷಣ 36,000 ಕೊಡಬೇಕು. ಹಾಗೆ ಎಲ್ಲ ಹಾಸ್ಟೆಲ್ ವರ್ಗದ ನೌಕರನ್ನ ಸೇವಾ ಭದ್ರತೆ ಕೊಟ್ಟು ಕಾಯಂ ಮಾಡಬೇಕು ಅಂತೇಳಿ ಇವತ್ತು ರಾಜ್ಯ ಸರ್ಕಾರದ ಮುಂದೆ ಈ 3 ಬೇಡಿಕೆಗಳನ್ನು ಇಟ್ಟು ನಾವು ಹೋರಾಟವನ್ನು ಮಾಡ್ತಿದ್ದೀವಿ. ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಾನು ದಲಿತರ ಪರ, ಹಿಂದುಳಿದವರ ಪರ, ಅಲ್ಪಸಂಖ್ಯಾತರ ಪರ ಅಂತ ಹೇಳ್ತಾರೆ. ಈ ದಲಿತರ ಪರ, ಹಿಂದುಳಿದವರ ಪರ, ಅಲ್ಪಸಂಖ್ಯಾತರ ಪರ, ಹಿಂದ ವರ್ಗದ ಜನರ ಇವತ್ತು BCM ಹಾಸ್ಟೆಲಲ್ಲಿ, ಸಮಾಜ ಕಲ್ಯಾಣ ಇಲಾಖೆ ಹಾಸ್ಟೆಲಲ್ಲಿ, ಅಲ್ಪಸಂಖ್ಯಾತರ ಕಲ್ಯಾಣ ಇಲಾಖೆ ಹಾಸ್ಟೆಲಲ್ಲಿ, ಪರಿಶಿಷ್ಟ ಪಂಗಡಗಳ ಕಲ್ಯಾಣ ಇಲಾಖೆ ಹಾಸ್ಟೆಲಲ್ಲಿ, ಹಾಗೆಯೇ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದ ವಸತಿ ನಿಲಯಗಳಲ್ಲಿ ಕೆಲಸ ಮಾಡ್ತಿದ್ದಾರೆ. ಆ ಜನರ ಪರವಾಗಿ ನಾನು ಇದ್ದೀನಿ ಅಂತೇಳಿ ಅಧಿಕಾರಕ್ಕೆ ಬಂದಂಥ ಮಾನ್ಯ ಸಿದ್ದರಾಮಯ್ಯ ಅವರಿಗೆ ಇವತ್ತು ನಾವು ಈ ವೇದಿಕೆ ಮೂಲಕ ನಿಮ್ಮೆಲ್ಲರ ಮೂಲಕ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇವೆ. ಇನ್ನು ಕಳೆದ 2.5 ವರ್ಷ ಮಾತ್ರ ಅವಧಿ ಇದೆ. ಈ 2.5 ವರ್ಷದ ಅವಧಿ ಒಳಗಡೆ ಈ ಹಾಸ್ಟೆಲ್ ವರ್ಗದ ನೌಕರರ ಸಮಸ್ಯೆಗಳನ್ನು ಈಡೇರಿಸಲಿಲ್ಲ ಅಂದರೆ ಮತ್ತೆ ನೀವು 2028ಕ್ಕೆ ಅಧಿಕಾರಕ್ಕೆ ಬರಲ್ಲ. ಆ ತೀರ್ಮಾನವನ್ನು ನಮ್ಮ ಹಾಸ್ಟೆಲ್ ವರ್ಗದ ನೌಕರ ಕುಟುಂಬದವರು ತೀರ್ಮಾನ ಮಾಡಬೇಕಾಗುತ್ತೆ ಅಂತ ಹೇಳ್ತಾ ಈ